ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸುನಿತಾ ವೆಂಕಟೇಶ್. ಎಸ್ ವಿ ಬ್ಯೂಟಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಫಸ್ಟ್ ಡೇ ಕ್ಲಾಸಸಲ್ಲಿ ಫ್ರೀ ಕ್ಲಾಸಸ್ ಆಗಿರುತ್ತೆ. ಇದು ಮೇಕಪ್ ಆ್ಯಂಡ್ ಬ್ಯೂಟಿಷಿಯನ್ ಕ್ಲಾಸಸ್ ಆಗಿರುತ್ತೆ. ಅದರಲ್ಲಿ ಏನೇನಿದೆ ಅಂದರೆ ಫಸ್ಟ್ ಡೇ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇರುತ್ತೆ. ಯಾವ ಥರ ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಮಾಡಬೇಕು, ಯಾವ ಥರ ಬೂಸ್ಟ್ ಮಾಡಬೇಕು ಆ್ಯಂಡ್ ಯಾವ ಥರ ನಿಮಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪೋಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ನಿಮಗೆ ಸ್ಯಾರಿ ಡ್ರೆಪ್ಪಿಂಗ್ ಇದೆ. ಓಕೆನಾ? ಅದಾದಮೇಲೆ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ. ಇವತ್ತಿನ ಕ್ಲಾಸಲ್ಲಿ ಏನಂತ ಅಂದರೆ, ಫಸ್ಟು ನೀವು ಬ್ಯೂಟಿಷಿಯನ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಆಗ್ತಾ ಇದ್ದೀರಾ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಐ ಡಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕಂತ ಅಂದರೆ, ನೀವು ನೋಡ್ತಾ ಇದ್ದೀರಾ ಇವಾಗೂ ನೀವು ನೋಡ್ಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರೋದು, ನನ್ನ ಫಾಲೋ ಮಾಡ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿರೋದು ಇನ್ಸ್ಟಾಗ್ರಾಮಿಂದನೇ ಅಲ್ವಾ? ಸೊ ಅದೇ ಥರ ಇವಾಗ ಫುಲ್ ಬಿಸ್ನೆಸ್ ನಡೀತಾ ಇರೋದೇ ಇನ್ಸ್ಟಾಗ್ರಾಮಿಂದ. ಪ್ರತಿಯೊಬ್ಬರು ಒಂದು ಮೇಕವರ್ ಬೈ ಆರ್ ಸುನೀತಾ ವೆಂಕಟೇಶ್ ಬಿಂದು ಆರ್ ಬ್ಯೂಟಿಷಿಯನ್ ಸ್ವಾತಿ ಆ ಥರ ಸಮಥಿಂಗ್ ನಿಮ್ಮ ನೇಮ್ನ ಇಟ್ಕೊಂಡು ನೀವು ಐ ಡಿನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದ್ರ ಜೊತೆ ಇಲ್ಲ ಇರೋ ಐ ಡಿನೇ ನೀವು ನೇಮ್ ಚೇಂಜ್ ಮಾಡ್ಕೋಬೋದು, ಆ ಥರ ಬೇಕಾದರೂ ಮಾಡ್ಕೋಬೋದು. ಅದಾದಮೇಲೆ ಕೆಳಗಡೆ ಬಯೋ ಇರುತ್ತೆ. ಬಯೋದಲ್ಲಿ ನಿಮ್ಮ ಪ್ರತಿ ಒಂದು ಸರ್ವಿಸ್ ಏನೇನು ಮಾಡ್ತೀರಾ ಅಂದರೆ ಮೇಕಪ್ ಆಗಿರ್ಬೋದು, ಎಚ್ ಡಿ ಮೇಕಪ್ ಅನ್ನೋದು, ಅದಾದಮೇಲೆ ಹೇರ್ ಬ್ರಷ್ ಮೇಕಪ್ ಸಮಥಿಂಗ್ ನೀವು ಏನೇನು ಮೇಕಪ್ ಮಾಡ್ತೀರಾ, ಪ್ರೀ ವೆಡ್ಡಿಂಗ್ ಶೂಟ್ ಮೇಕಪ್, ಸ್ಯಾರಿ ಡ್ರಿಪ್ಪಿಂಗ್ ಆ್ಯಂಡ್ ಹೇರ್ ಸ್ಟೈಲ್ ಈ ಥರ ಬಯೋದಲ್ಲಿ ನೀವು ಡೀಟೇಲ್ಸ್ಗಳನ್ನ ಹಾಕಬೇಕಾಗುತ್ತೆ. ಡಿ ಎಮ್ ಫಾರ್ ಬುಕ್ಕಿಂಗ್ ಈ ಥರ. ಓಕೆ. ಅದಾದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿನ ನೀವು ಪರ್ಸ್ನಲಿಂದ ಪ್ರೊಫೆಷ್ನಲಿ ಆರ್ ಬಿಸ್ನೆಸ್ ಅಕೌಂಟ್ಗೆ ನೀವು ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಯಾವ ಥರ ಮಾಡೋದು ಅಂದರೆ, ಸೆಟ್ಟಿಂಗ್ಗೆ ಹೋದರೆ ನಿಮಗೆ ಅಲ್ಲಿ ತೋರಿಸುತ್ತೆ. ನಿಮಗೆ ಸ್ವಿಚ್ ಆನ್ ಬಿಸ್ನೆಸ್ ಅಕೌಂಟ್, ಸ್ವಿಚ್ ಆನ್ ಪ್ರೊಫೆಷ್ನಲಿ ಅಕೌಂಟ್ ಅಂತ ಬರುತ್ತೆ. ಸೊ ಆ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಕೌಂಟು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಅದೇನಂತ ಅಂದರೆ ಎಷ್ಟು ವ್ಯೂಸ್ ಆಗ್ತಾ ಇದೆ, ಎಷ್ಟು ಫಾಲೋವರ್ಸ್ ಬರ್ತಾ ಇದ್ದಾರೆ ಆ್ಯಂಡ್ ಎಷ್ಟು ಜನ ಫೀಮೇಲ್ಸ್ ಆ್ಯಂಡ್ ಮೇಲ್ಸ್ ನೋಡ್ತಾ ಇದ್ದಾರೆ ಆ್ಯಂಡ್ ನಾವು ಪ್ರತಿ ಒಂದು ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಕೊಡುತ್ತೆ. ಅದಾದಮೇಲೆ ಯಾವ ಟೈಮಿಂಗಲ್ಲಿ ನೀವು ವಿಡಿಯೋ ಪೋಸ್ಟ್ ಮಾಡಿದ್ರೆ ವಿಡಿಯೋ ವೈರಲ್ ಆಗುತ್ತೆ, ಇಲ್ಲ ಒಂದು ವಿಡಿಯೋ ವೈರಲ್ ಆಗಿರುತ್ತೆ, ಯಾವ ಟೈಮಲ್ಲಿ ನೀವು ಪೋಸ್ಟ್ ಮಾಡಿದ್ದಕ್ಕೆ ವೈರಲ್ ಆಯಿತು, ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ತಿಳಿಸುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ. ಅದಾದಮೇಲೆ ನೀವು ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಮಾಡಿದ್ದೀರಾ ಅಂದಿದ ತಕ್ಷಣ ನಿಮಗೆ ತುಂಬ ಫೇಕಿಂದ ಮೆಸೇಜಸ್ ಬರುತ್ತೆ ಆ್ಯಂಡ್ ಫ್ರೀ ಫಾಲೋವರ್ಸ್, ಫ್ರೀ ವ್ಯೂಸು ಇರುತ್ತೆ, ಇಲ್ಲ ಇಷ್ಟು ಪೇ ಮಾಡಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಾರೆ. ಅಂಥ ಫೇಕ್ ಅಕೌಂಟ್ಗಳಿಂದ ನೀವು ವ್ಯೂಸು ಫಾಲೋವರ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದರಿಂದ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಅದರಿಂದ ವ್ಯೂಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಔಟ್ ಆಫ್ ಕಂಟ್ರಿ ಪರ್ಸನ್ಸ್‌ನ ನೀವು ವ್ಯೂಸ್ ತೊಗೊಳೋದ್ರಿಂದ ನಮ್ಗೆ ಯಾವುದು ಆರ್ಡರ್ಸ್ ಬರಲ್ಲ. ಓಕೆನಾ? ಅದೇ ಥರ ನೀವು ಆ ಥರ ಹೇಗೆ ಮಾಡ್ಕೊಳ್ಳೋದು ಮತ್ತೆ? ಆ ಥರ ಫೇಕ್ ಪರ್ಸನ್ ಬಿಟ್ಟು ನಾವು ಇನ್ಸ್ಟಾಗ್ರಾಮಿಂದನೇ ಯಾವ ಥರ ಬೂಸ್ಟ್ ಮಾಡ್ಬೋದಾ ಅಂದರೆ, ಹೌದು. ನೀವು ನಿಮ್ಮ ಪೋಸ್ಟ್‌ನ ಬೂಸ್ಟ್ ಮಾಡ್ಕೋಬೋದು ವ್ಯೂಸ್ ಜಾಸ್ತಿ ಆಗೋ ಥರ. ಯಾವ ಥರ ಅಂದರೆ ಇನ್ಸ್ಟಾಗ್ರಾಮಿಂದನೇ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ನೀವು ಪ್ರೊಫೆಷ್ನಲ್ ಅಕೌಂಟ್ ಮಾಡ್ಕೊಂಡಿದ್ದ ತಕ್ಷಣ ಡ್ಯಾಶ್ಬೋರ್ಡ್ ಬರುತ್ತೆ. ಅದಾದಮೇಲೆ ನಿಮ್ಮ ಪ್ರೊಫೈಲ್‌ಗೆ ಬೂಸ್ಟ್ ಪೋಸ್ಟ್ ಅಂತ ಬರುತ್ತೆ. ನೀವು ಒಂದು ಪೋಸ್ಟ್‌ನ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಕೆಳಗಡೆ ಬೂಸ್ಟ್ ಪೋಸ್ಟ್ ಅಂತ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಪ್ರೊಫೈಲ್ ವಿಸಿಟ್ ಆ್ಯಂಡ್ ಯಾವ ಥರ ನೀವು ಸೇಲ್ಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಆಪ್ಷನ್ ಕೇಳುತ್ತೆ. ನೀವು ಪ್ರೊಫೈಲ್ ವಿಸಿಟ್ ಕೊಟ್ಟು ಅದಾದಮೇಲೆ ನೆಕ್ಸ್ಟ್ ಏನೇನು ಆಪ್ಷನ್ ಕೇಳುತ್ತೆ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಹೋದರೆ ಅಲ್ಲಿ ಪೇಮೆಂಟ್ ಕೇಳುತ್ತೆ. 1 ಡೇಗೆ ಸಮಥಿಂಗ್ ₹100 ಆ ಥರ ಕೇಳುತ್ತೆ. ಸೊ ನೀವು ಆ ಥರ ಕೊಟ್ಟು ಇನ್ಸ್ಟಾಗ್ರಾಮಿಂದನೇ ಬೂಸ್ಟ್ ಮಾಡ್ಕೋಬೋದು. ಅದರಿಂದ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ, ನೀವು ನಾರ್ಮಲಿ ನಿಮ್ಮ ವಿಡಿಯೋಸ್ ಎಲ್ಲ ನಿಮಗೆ ಒಂದು 400, 500 ಆ ಥರ ಓಡ್ತಾ ಇರುತ್ತೆ ಅಂದ್ಕೊಳ್ಳಿ. ನೀವು ಬೂಸ್ಟ್ ಮಾಡೋದ್ರಿಂದ ಒಂದು 5000, 3000 ಆ ಥರ ರೀಚ್ ಆಗುತ್ತೆ. ಸೊ ನೀವು ಕರ್ನಾಟಕನೇ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಆಲ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೋಬೇಡಿ. ಯಾಕಂದರೆ ಆಲ್ ಇಂಡಿಯಾದಿಂದ ಇನ್ನು ನಮ್ಗೆ ಆರ್ಡರ್ಸ್ ಬರಲ್ಲ. ಸೊ ಕರ್ನಾಟಕದವ್ರನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಷ್ಟು ಜನಕ್ಕೆ ವ್ಯೂಸ್ ಹೋಗುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ ಏನಂದರೆ ಪ್ರೊಫೈಲ್ ತುಂಬ ರೀಚ್ ಆಗುತ್ತೆ ಆ್ಯಂಡ್ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರೆ, ಸಮ್ ಟೈಮ್ ಆರ್ಡರ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರೊಫೈಲ್‌ನ ಬೂಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇನ್ನು ಏನು ಅಂದರೆ, ಫಸ್ಟ್ ನಾವು ಒಂದು ವರ್ಕ್‌ಗೆ ಹೋಗ್ತಾ ಇದ್ದೀವಿ, ಮೇಕಪ್ ಆರ್ ಬ್ಯೂಟಿಷಿಯನ್ ಸರ್ವಿಸ್‌ಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟು ನಾವು ಕ್ಲೀನಾಗಿ ರೆಡಿ ಆಗಿರಬೇಕು. ಡ್ರೆಸ್ಸಿಂಗ್ ಸೆನ್ಸ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಸ್ವಲ್ಪ ಬೇಸಿಕ್ ಮೇಕಪ್. ಓಕೆ. ಇಷ್ಟು ರೆಡಿಯಾಗಿ ನಾವು ಹೋಗಬೇಕಾಗತ್ತೆ. ಇನ್ನೊಂದೇನಂತ ಅಂದರೆ, ನಾವು ಸ್ಟಾರ್ಟಿಂಗಲ್ಲಿ ಆರ್ಡರ್ ಬರ್ತಾ ಇದೆ ಅಂದಾಗ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ಅಮೌಂಟ್‌ಗಳಿಗೆ. ಯಾಕಂದರೆ ನೀವು ಫಿಕ್ಸ್ಡ್ ಅಮೌಂಟ್ ಮಾಡ್ಕೋಬಾರ್ದು ಯಾವತ್ತೂ. ಯಾಕಂದರೆ ಕಸ್ಟಮರ್ ಇವಾಗ
ಟೆಂಪಲಲ್ಲಿ ಮದುವೆ ಮಾಡೋರು ಇರ್ತಾರೆ, ಕನ್ವೆನ್ಷನ್ ಹಾಲಲ್ಲಿ ಮದುವೆ ಮಾಡೋರು ಇರ್ತಾರೆ. ರಿಚ್ ಪರ್ಸನು ಇರುತ್ತಾರೆ, ಪೂರ್ ಪರ್ಸನ್ಸು ಇರ್ತಾರೆ. ಸೊ, ಅವ್ರ ಬಜೆಟ್‌ಗೆ ನಾವು ಅವ್ರ ಮೇಕಪ್‌ಗೆ ಎಷ್ಟಾಗುತ್ತೋ ಆ ಥರ ಕಾಂಪ್ರಮೈಸಿಂಗ್ ಅಮೌಂಟ್ ಮಾಡ್ಕೋಬೇಕು. ಏನಂತ ಅಂದರೆ, ಇವಾಗ ನಾನ್ ಬ್ರೈಡಲ್ಸ್‌ಗೆ ನಾವು 2 ಓಕೆ ಮಾಡಿದ್ದೀವಿ ಅಂತ ಅಂದರೆ, ಅವ್ರು ಬಾರ್ಗಿಂಗ್ ಮಾಡೇ ಮಾಡ್ತಾರೆ. ಸೊ, ಆ ಥರ ಮಾಡಿದಾಗ ಓಕೆ, ಹೆಚ್ಚು ಕಮ್ಮಿ ನೀವು ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬುಕ್ಕಿಂಗ್ ಬರೋದನ್ನ ನೀವು ನೋಡಬೇಕು. ಒಂದು ಬುಕ್ಕಿಂಗ್‌ನ ನೀವು ಚೆನ್ನಾಗಿ ಮೇಕಪ್ ಮಾಡಿಕೊಟ್ರಿ ಅಂದರೆ ನೆಕ್ಸ್ಟ್ ರೆಫರ್‌ಗಳು ಬರ್ತಾ ಇರುತ್ತೆ. ಓಕೆನಾ? ಕಮ್ಮಿ ಅಮೌಂಟ್ ತೊಗೊಂಡಿದ್ದೀನಿ ಅಂತ ಯಾವತ್ತೂ ನೀವು ಕೇರ್‌ಲೆಸ್ ಆಗಿ ಮೇಕಪ್ ಮಾಡಬಾರ್ದು. ಆ ಮೇಕಪ್‌ನ ನೀವು ತುಂಬ ಚೆನ್ನಾಗಿ ಮಾಡಿಕೊಟ್ರೆ ಅದರಿಂದ ನಿಮಗೆ 10 ಮೇಕಪ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ, ಈ ಥರ ಎಕ್ಸ್‌ಪೀರಿಯನ್ಸ್ ನಮಗೂ ಕೂಡ ಆಗಿದೆ. ಅದಕ್ಕೋಸ್ಕರ ನಿಮಗೂ ಇದನ್ನ ನಾನು ಡೀಟೇಲ್ಸ್ ತಿಳಿಸ್ತಾ ಇದ್ದೀನಿ. ಅದಾದಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ, ಮ್ಯಾಮ್ ನಿಮ್ಗೆ ಯಾವ ಥರ ಆರ್ಡರ್ಸ್ ಬರುತ್ತೆ ಅಂತ. ನನಗೆ ಬರ್ತಾ ಇರೋದು ಇವಾಗ ಪ್ರೆಸೆಂಟ್ಲಿ ಇನ್‌ಸ್ಟಾಗ್ರಾಮಿಂದ ಆ್ಯಂಡ್ ರೆಫರ್ಸಿಂದಾನೆ. ಸೊ, ಈ ಪಾಯಿಂಟ್‌ನ ಎಲ್ಲರೂ ನೆನಪಿಟ್ಕೊಳ್ಳಿ. ಪ್ರತಿಯೊಬ್ಬರು ಕಂಪಲ್ಸರಿ ಇನ್‌ಸ್ಟಾಗ್ರಾಮಲ್ಲಿ 1 ಪೋಸ್ಟಾದ್ರು ಪೋಸ್ಟ್ ಮಾಡಿ. ಓಕೆನಾ? ಎವ್ರಿ ಡೇ ನೀವು ಕ್ಲಾಸಸಲ್ಲಿ ಏನೇನು ಕಲ್ತ್ತೀರಾ ಆ್ಯಂಡ್ ವ್ಲಾಗ್, ಇವಾಗೆಲ್ಲ ತುಂಬ ವ್ಲಾಗ್ಸ್‌ಗಳು ಟ್ರೆಂಡಿಂಗ್ ಆಗ್ತಾ ಇದೆ. ವ್ಲಾಗ್ ಮಾಡೋದಾಗಿರ್ಬೋದು, ಈ ಥರ ಕ್ಲಾಸಲ್ಲಿ ಕಲ್ತಿದ್ದನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡೋದಾಗಿರ್ಬೋದು, ಇಲ್ಲ ನಿಮ್ಮ ಪರ್ಸನಲ್ ವಿಡಿಯೋಸ್ ಪೋಸ್ಟ್ ಮಾಡೋದಾಗಿರ್ಬೋದು. ಏನಾದ್ರು 1 ವಿಡಿಯೋ ಆದ್ರು ನೀವು ಇನ್‌ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ. ಅದರಿಂದ ವ್ಯೂಸ್ ರೀಚ್ ಆಗುತ್ತೆ ಆ್ಯಂಡ್ ನಿಮಗೆ ಫಾಲೋವರ್ಸ್ ಬರ್ತಾರೆ. ಅಕ್ಕಪಕ್ಕದವ್ರಿಗೆ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ದೀರಾ, ಬ್ಯೂಟಿಷಿಯನ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಅದರಿಂದ ನಿಮಗೆ ಆರ್ಡರ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ, ಇಷ್ಟು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಡೀಟೇಲ್ಸ್‌ನ ತಿಳಿಸ್ಕೊಟ್ಟಿದ್ದೀನಿ. ಅದಾದಮೇಲೆ ಇನ್ನೂ ಏನಾರ ಡೀಟೇಲ್ಸ್ ಬೇಕು ಆ್ಯಂಡ್ ಯಾವ ಥರ ನೀವು ಪರ್ಸ್ನಲ್ ಅಕೌಂಟ್‌ನ ಮಾಡ್ಕೊಳ್ಳೋದು, ಪಬ್ಲಿಕ್ ಅಕೌಂಟ್ ಮಾಡ್ಕೊಳ್ಳೋದು, ಅದಾದಮೇಲೆ ಇನ್ನೇನಾರ ನಿಮಗೆ ಪ್ರೊಫೆಷ್ನಲಿ ಅಕೌಂಟ್ ಮಾಡ್ಕೊಳ್ಳೋ ಟೆಕ್ನಿಕ್ ಗೊತ್ತಾಗಿಲ್ಲ ಅಂದರೆ ಪ್ರತಿಯೊಂದನ್ನು ನೀವು ಮೆಸೇಜ್ ಮಾಡ್ಬೋದು. ನಾನು ಅದ್ರ ಬಗ್ಗೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಡ್ತೀನಿ, ಇಲ್ಲ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ಕೊಡ್ತೀನಿ. ಇಷ್ಟು ಪಾಯಿಂಟ್‌ಗಳನ್ನ ನೆನಪಿಟ್ಕೊಂಡಿದ್ರೆ ಸಾಕು, ಸಕ್ಸಸ್‌ಫುಲ್ಲಿ ಮೇಕಪ್ ಆರ್ಟಿಸ್ಟ್ ನೀವು ಆಗ್ತೀರಾ. ಓಕೆನಾ? ಪ್ರತಿಯೊಂದು ಆರ್ಡರ್‌ನು ಕೂಡ ಕಮ್ಮಿ ರೇಟ್ ಇದೆ ಅಂತ ಯಾರು ಬಿಡಕ್ಕೆ ಹೋಗಬೇಡಿ. ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಿ, ಅದಾದಮೇಲೆ ಇನ್‌ಸ್ಟಾಗ್ರಾಮ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ, ಬಯೋ ಆ್ಯಂಡ್ ಬಿಸ್ನೆಸ್ ಅಕೌಂಟ್ ಮಾಡ್ಕೊಳ್ಳಿ. ಇಷ್ಟನ್ನು ನೀವು ಪಾಯಿಂಟ್ ಟು ಪಾಯಿಂಟ್ ನೀವು ಫಾಲೋ ಮಾಡಿದ್ರೆ ಕಂಪಲ್ಸರಿ ನಿಮಗೆ ಇನ್‌ಸ್ಟಾಗ್ರಾಮ್ ವರ್ಕ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡೇ ಏನು ಕ್ಲಾಸ್ ಇರುತ್ತೆ ಅಂದರೆ ಸ್ಯಾರಿ ಡ್ರೇಪಿಂಗ್ ಕ್ಲಾಸ್ ಇರುತ್ತೆ. ಅದಾದಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ, ಬಾಕ್ಸ್ ಫೋಲ್ಡಿಂಗ್ ಇರುತ್ತೆ. ಅದಾದಮೇಲೆ ಹೇರ್ ಸ್ಟೈಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್. ಅದಾದಮೇಲೆ ಮೇಕಪ್, ನಾನ್ ಬ್ರೈಡಲ್, ಎಚ್ ಡಿ, ಬ್ರೈಡಲ್ ಆ್ಯಂಡ್ ಬೇಸಿಕ್ಕಿಂದ ನಿಮಗೆ ಎಚ್ ಡಿ ಮೇಕಪ್ ತನಕ ಇರುತ್ತೆ. ಇಷ್ಟನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಕೂಡ ಎಸ್ ವಿ ಬ್ಯೂಟಿ ವ್ಲಾಗ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಇನ್‌ಸ್ಟಾಗ್ರಾಮ್‌ಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಪ್ರತಿ ಒಂದು ವೀಡಿಯೋದಲ್ಲೂ ಕೂಡ ನಿಮ್ಗೇನಾದ್ರು ಇನ್ಫಾರ್ಮೇಷನ್ ಇರುತ್ತೆ. ಪ್ಲೀಸ್ ಯಾರು ಮಿಸ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.